ಜೈ ಶ್ರೀರಾಮ್. ಹಂಗ ನಂದು ವೆರಿಫಿಕೇಶನ್ ಐತಿ. ಕೃಷು ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ನಮ್ಮ ಊರು ಯಾವ್ದು ಅಂತ ಹೇಳಿ ಊರಿಗೆ ಬರಲ್ಲ ಅಂದು ರೆಡಿ ಆಗೋರ್ನು ಟ್ಯಾಗ್ ಮಾಡಿ, ಬೇಡ ಅಂತ ತಿಂತಾ ಇರ್ತಾರೆ ಅವ್ರನ್ನ ಟ್ಯಾಗ್ ಮಾಡಿ, ಗಂಟು ಬಿದ್ದು ಕರೆಸ್ಕೊಂಡು ಬರ್ತಿರ್ತಾರೆ ನೋಡ್ರಿ ಅಂತವ್ರನ್ನ ಟ್ಯಾಗ್ ಮಾಡಿ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಆಗದು ಫ್ರೆಂಡ್ಸ್. ಅವಾಗಿಂದ ತೀಟ್ಲೆ ಮಾಡ್ತಾನೆ ಇದೆ. ಬರಲ್ಲ ಅಂತ ಚಟ್ಕೊಂಡು ಹೋಗಿ ಅಂತ ನೋಡ್ರಿ ಹೆಣ್ಣಿದ್ರೆ ಹೇಳ್ರಿ. ಹೇಳಿ I love my wife. I love forever, ever. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಅಕ್ಕ ಅವ್ರದ್ದು ಆ್ಯನಿವರ್ಸರಿ ಐತಿ, ಮತ್ತು ಹಂಗೆ ನಂದು ವೆರಿಫಿಕೇಷನ್ ಐತಿ. ಎರಡೂ ಕೆಲಸ ಆಗುತ್ತಂತ ನಾವು ಮತ್ತೆ ಹೊಸಪೇಟೆಗೆ ಹೊಂಟೀವಿ. ಅದನ್ನು ಕಂಪ್ಲೀಟಾಗಿ ನಾನು ಆಮೇಲೆ ಹೇಳ್ತೇನೆ ಏನು ವೆರಿಫಿಕೇಷನ್ ಅಂದ್ರೆ ಮತ್ತೆ ನೌಕರಿ ಅಲ್ಲ. ಇವಾಗ ಟ್ರೈನಿಗೆ ಹೊಂಟೇವ್ರಿ. 5:30 ಎಲ್ಲರೂ ರೆಡಿಯಾಗಿ ಬರ್ರಿ. ಅವ್ರು ಹಂಗಿಂದ ಬರತ್ತಾರ, ನಾವು ಹಿಂಗಿಂದ ಬರತ್ತೀವಿ. ಯಾರು ಫಸ್ಟ್ ಹೋಗ್ತಾರ ಅಂತವ್ರು ಅಲ್ಲ ಅಕ್ಕ ಹೆಂಗ್ ಚಂದ ಬರುತ್ತೆ ನೋಡು. ಏವೋ ಎಷ್ಟು ಶೈನ್ ಕಾಣಿಸ್ತೀನಿ ನೋಡ್ರಿ. ನಾನು ಡೈರೆಕ್ಟಿಗೆ ಹಂಗೆ ಕಾಣಿಸ್ತೀನಿ, ಸನ್ಲೈಟಿಗೆ ಹಂಗೆ ನಾನು ಚಂದ ಕಾಣಿಸ್ತೀನಿ ರೀ. ಚಂದ ಇಲ್ರಿ. ನಾನು ರಿಯಲಾಗಿ ಹೇಳ್ಬೇಕಂದ್ರೆ ಸರಿ ರೀ, ಮತ್ತೆ ಬರ್ತೀನಿ. ನೋಡ್ರಿ ಇವರು ರೈಲ್ವೆ ಸ್ಟೇಷನಿಗೆ ಬಂದಾರ ಮೇಡಮ್ ಅವ್ರೆ. ಇವ್ರದ ಆಳ್ವಿಕೆ ರೀ. ಮುಂದೆ ಕುಂತಿದ್ರಿ ಇವರು, ಕ್ಯಾಚ್ ಮಾಡೋಕ್ಕಾಗಿಲ್ಲ. ಇವತ್ತು ತೋರ್ಸಾತೀನಿ. ಫಾರಿನಿಂದ ಈಗ ಬಂದಾರ. ಕಿಶು ಫಸ್ಟ್ ಟೈಮ್ ಇದು ಏನಿದು ಒಂಥರ ವಿಚಿತ್ರ ಐತಿ ಅನ್ನತಾಳ. ನೆಕ್ಸ್ಟ್ ಈಗ ತಿರುಪತಿ ರೀ. ಈಗ ಟ್ರೈನ್ ಮನಿ ಮಾಡ್ಕೊಂಬಿಟ್ಟಾರ್ರಿ ಇವ್ರು. ಅದಕ್ಕೆ ಟ್ರೈನ್ ಅಂತ ಆಕಿಗೆ ಅಂತ ಆರಾಮ್ ಕುಂತೋಡ್ರಿ. ಆಕಿ ಹಣ್ಣಿಗಿಂತ ತಿನ್ಕಂತ ಹೊಸ ಪ್ರಪಂಚಕ್ಕೆ ಬಂದ್ಬಿಟ್ಟ. ಏ ಕೃಷು, ಹಾ ನೀವೇ ಹಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಿಕ್ಕಿ ಚಾನೆಲ್ಗೆ. ಇವ್ರು ನೋಡ್ರಿ ಅಡಿಗೆ ಕೊಡ್ಸಿದ್ ಸೀರೆ ಹಾಕೊಂಡು. ಮಮ್ಮಿ ಮಕ್ಕ ತೋರ್ಸ್ ಮಮ್ಮಿ ಚಂದ ನೋಡ್ರಿ. ನಮ್ಮ ಮಮ್ಮಿ ಮನೆಗಿದ್ದಾಗ ಒಲ್ಲೆ ಅಂದ್ರತ್ರಿ. ನಾವು ಲಾಸ್ಟ್ ಮೂಮೆಂಟಿಗೆ ರೆಡಿಯಾಗಿ ನಿಂತೀವತ್ರಿ. ಅವ್ರು ನಮ್ಕಿನ್ನ ರೆಡಿಯಾಗಿ ನಿಂತಿದ್ರಂತ. ಬಾಬಾ ಅಂದ್ರೆ ಅದಕ್ಕೆ ಮಾಡ್ತೇವೆ. ಹೌದು. ಸಾಮಾನ ತಗೊಂಡ್ ಬಂದ್ ನಾನು ಹೊರಗೆ ಹೋಗಿ ಒಂದ್ 2 ರೀಲ್ಸ್ ಮಾಡ್ಕೋಬೇಕಂತ ಅಲ್ಲಿ ಟ್ರೈ ಮಾಡಿದ್ದೆ ರೀ. ಬಟ್ ಚಲೋ ಬರ್ಲಿಲ್ಲ ಅಂತ. ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ನಮ್ಮ ಊರು ಯಾವ್ದು ಅಂತ ಹೇಳಿ ನಾನು ಎಷ್ಟು ಸರಿ ಹೇಳಿದ್ರು ಮತ್ತೆ ಯಾವ ಊರು ಅಂತ ಹೇಳ್ತಿರ್ತೀರಿ. ನಮ್ಮ ಊರು ಕಾರಟಗಿ ಅಂತ, ಗಂಗಾವತಿ ಹತ್ರ ಬಂದಾಗ ಹೇಳ್ರಿ. ಬಂದಿದ್ರೆ ಹೇಳ್ರಿ ಬಂದಿದ್ನೆ ಅಂತಂದ. ಸರಿ ಮತ್ತೆ ಸಿಗೋಣ. ಎಲ್ಲ ಬರೀ ಬಂದಾನೆ ಮನೆಯಿಂದನೂ ನಾವು ತಿನ್ನೋಕೆ ತಗೊಂಡು ಹೋಗಿದ್ವಿ. ಆದ್ರೂ ನಾನು ಅವ್ನು ತಗೊಂಡಿದ್ದಕ್ಕೆ ಇವರು ಇಲ್ಲಿ ಎಷ್ಟೊಂದು ಇದಾವೋ ಅಂದ್ರೆ ತಗೋತೀಯ ಅಂತ ಬೈತಿದ್ರು. ಅದಾದಮೇಲೆ ನಾನು ನೋಡಿ ಅವರು ತಗೊಂಡ್ರು ಅಷ್ಟೇ. ನಾನು ಏನೇನೋ ಅಂದೆ ಅವರಿಗೆ, ಹಂಗೆ ಅನ್ನಿಸ್ಕೊಂಡು ತಿಂದರು. ನೆಕ್ಸ್ಟ್ ನಿಮ್ಮಲ್ಲಿ ಒಬ್ರು ಈ ಥರ ಇರ್ತಾರೆ ನೋಡಿ, ಎಲ್ಲ ಬೇಡ ಅಂತ ತಿಂತಾ ಇರ್ತಾರೆ. ಅವ್ರನ್ನ ಟ್ಯಾಗ್ ಮಾಡಿ. ಊರಿಗೆ ಬರಲ್ಲ ಅಂದು ರೆಡಿ ಆಗೋರ್ನು ಟ್ಯಾಗ್ ಮಾಡಿ. ಇಬ್ರು ಇಲ್ಲೇ ಇದ್ದಾರೆ. ರಂಬಿಸಿ ಗಂಟು ಬಿದ್ದು ಕರೆಸ್ಕೊಂಡು ಬರ್ತಿರ್ತಾರೆ ನೋಡ್ರಿ ಅಂತವ್ರನ್ನ ಟ್ಯಾಗ್ ಮಾಡಿ.
ಊರಕ್ ಮುಂಜಾನೆ ರೆಡಿ ಆದವ್ರನ್ನು ಟ್ಯಾಗ್ ಮಾಡಿ. ಎಲ್ಲಾದ್ರೂ ತಿನ್ನಕ ಕೊಡ್ರಿ ಅಂತಾರೆ ಇವ್ರು. ಊರಕ್ ಮುಂಜಾನೆ ಒಲ್ಲಂದ್ರೆ ಗಂಟು ಬಿದ್ದು ಜೋತ್ ಬಿದ್ದು ಕರ್ಕೊಂಡ್ ಬರೋದನ್ನ ಟ್ಯಾಗ್ ಮಾಡಿ. ಕೂಡಿ ಬಾಳಿದಾರಿ ಸ್ವರ್ಗ ಸುಖ, ಅದಕ್ಕೋಸ್ಕರ ನಾವು ಎಲ್ಲರನ್ನ ದಂಡ ಕರ್ಕೊಂಡು ಹೋಗ್ಲೇಬೇಕು. ಇದು ನಮ್ಮ ಕೃಷಿ ನಿದ್ದೆಗೆ ಬಂದು ಜಾಸ್ತಿ ಹಠ ಮಾಡ್ತಿದ್ಲು, ಅಳ್ತಿದ್ಲು. ನಮ್ಮ ಮಾಮ ಪಾಪ ಅವಾಗಿಂದ ಅಲ್ಲಿಂದ ಇಲ್ಲಿಗೆ ವಾಕಿಂಗ್ ಮಾಡಿಸ್ತಿದ್ರು. ಟ್ರೈನಲ್ಲೇ ವಾಕಿಂಗ್ ಆಗ್ತಾ ಇದೆ. ಕಟ್ಟುವ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಏನಾಗುತ್ತೋ ಗೊತ್ತಿಲ್ಲ. ಇದು ಸುಮ್ಮನೆ ಇರ್ತಾ ಇಲ್ಲ ಫ್ರೆಂಡ್ಸ್, ಅವಾಗಿಂದ ತೀಟ್ಲೆ ಮಾಡ್ತಾನೆ ಇದೆ. ಕಟ್ಟಿ ವಾವ್, ಟ್ರೈನಲ್ಲೇ ತೊಟ್ಟಿಲು ಮಾಡಿದರು. ಈಕಿ ನೋಡಿದ್ರೆ ಇಲ್ಲಿ ನಿಲ್ತಾ ಇಲ್ಲ ಫ್ರೆಂಡ್ಸ್ ಅವಾಗಿಂದ. ಇನ್ನೇನು ತೊಟ್ಟಿಲಲ್ಲಿ ಹಾಕ್ತಾರ, ರಿಯಾಕ್ಷನ್ ನೋಡುವ. ಸಕ್ಸಸ್ಫುಲಿ ಆಯ್ತು. ಫುಲ್ ಶಾಕಿಂಗ್ ಅಲ್ಲ. ಈ ತರ ಮಾಡಿದ್ರೆ ಹೇಗ್ರಿ? ಯಾ ಮಲಗಾತಿಲ್ಲ, ಮಜೆ ಎದ್ಬಿಟ್ಟೈತ್ರಿ. ಬಿದ್ದಿದ್ದಾಳೆ ಎಡಕ. ಯಾವ ತೊಟ್ಟಿಲಿಗೂ ಮಲಗ್ಲಿಲ್ಲ ರೀ. ತಾಯಿ ಮಡಿಲೇ ತೊಟ್ಟಿಲ್ಲ ಆಯ್ತು ನೋಡಿ. ಭೂತದ ಬಯಟೆ ಭಗವದ್ಗೀತೆ ಹೇಳಕ್ಕ. ನಾವು ಅವ್ರ ಮಗಗ್ ಒಂದ್ ಕಮೆಂಟ್ ಮಾಡಿದ್ವಿ ರೀ, ಹೆಣ್ ಸತ್ತರಂಗ ಮುಖ ಮಾಡ್ಯಾನ ಇವನ ಅಂತಂದ. ಅವನು ನೋಡ್ರಿ ಹಂಗಂದಿದ್ ಕಲ್ಲು ಹೋಗ್ಬಿಟ್ಟಾನ, ಬರಲ್ಲ ಅಂತ ಚಟ್ಕೊಂಡ್ ಹೋಗ್ಯಾನ. ನಮ್ಮ ಮಮ್ಮಿ ಹಂಗ ಅನ್ಬೇಡ್ರಿ ಅಂತ ಅನ್ನಕಂತಾರ. ಎದಕ್ಕಂದ್ರ ನೀವ್ ಬೈತೀರಂತ್ರಿ, ಅದ್ರೊಳಗೆ ಏನೈತಿ ಬೈಯಕ್ಕ? ಯಾರು ಅವ್ರ ಸೊಸೆಯಾಗಿ ಬರ್ತಾರೆ, ತುಂಬಾ ಪುಣ್ಯ. ಏನು ಪುಣ್ಯ ಮಾಡಿ ಅದು ಅವ್ರಿಗೆ ಗೊತ್ತಾಗುತ್ತೆ ಮುಂದೆ ಬಂದು. ಪುಣ್ಯನ ಪಾಪನ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ಇನ್ನು ಸ್ವಲ್ಪ ದಿನದಲ್ಲಿ. ಎಲ್ಲಿದ್ದಾಳ ಮಹಾರಾಣಿ? ಮದುವೆ ಮಾಡ್ತದೀವಿ ಫ್ರೆಂಡ್ಸ್. ಯಾರಾದ್ರೂ ಹುಡುಗಿದ್ರೆ ಕಮೆಂಟ್ ಮಾಡಿ, ಡೀಟೇಲ್ಸ್ ಕಳ್ಸಿ ನನ್ಗೆ. ಅವನೇ ನೋಡಿ ಏನು ಕೆಲಸ ಮಾಡಲ್ಲ, ಕೆಂಪು ಮೈಗೋದಿ ಬಣ್ಣ, ಹೈಟ್ 5.3, ಸಾಧಾರಣ ಮನುಷ್ಯ. ಜೋಕ್ ಮಾಡಿದ್ರಿ, ಎಲ್ಲ ಕೆಲಸ ಮಾಡ್ತಾನ. ಸುಮ್ ನಕಲಿ ಮಾಡೀನ್ರಿ, ಮತ್ ನೀವು ಸೀರಿಯಸ್ ಆಗಿರಿ ನೋಡ್ರಿ. ಏನಿದ್ರ ಹೇಳ್ರಿ, ನಮ್ಮಮ್ಮನ ಅಕೌಂಟ್ ಒಂದು ಕ್ರಿಯೇಟ್ ಮಾಡಿ ಹಾಕಿರ್ತೇನ್ರಿ. ಅದಕ್ಕೆ ಹೋಗಿ ನೀವು ಫೋಟೋ ಮತ್ತೆ ಡೀಟೇಲ್ಸ್ ನ ಕಳಿಸ್ಬೋದು. ನಾನು ಅವ್ನ ಡೀಟೇಲ್ಸ್ ನ ರಿಟರ್ನ್ ಕಳಿಸ್ತೀನಿ. ಓಕೆ ಬಾಯ್. ಪಾಪ ನೆಗಡಿ ಆಗೈತ್ರಿ, ಮುಕ್ಕೊಂಡೈತಿದ್ದನು ಕುಮ್ಮುಟ್ಟಾಡ್ರಿ ಅವಾಗಿಂದ ಹಾರಾಡಿ ಹಾರಾಡಿ. ಇವತ್ತು ಆನಿವರ್ಸರಿ ದಿನ ರಿವೀಲ್ ಮಾಡ್ತದೆ ನೋಡಿ. ನಮ್ದು ಆನಿವರ್ಸರಿ ಇತ್ತಲ್ಲ, ಮದುವೆ ಆದಾಗ ಬಂದಾಗ ಜ್ಯೋತಿನ ತೋರ್ಸೇ ಇಲ್ಲ ನನಗೆ. ನಾನು ಹೊರಗ್ ಬರಕ್ ಕುಂತಿದ್ನೆ, ನನ್ನ ಒಳಗ್ ಕಾಯಂ ಆದ್ಮೇಲೆ ರೇಷ್ಮಾ ಎಂಗೇಜ್ಮೆಂಟ್ ಆದ್ಮೇಲೆ ಆಮೇಲೆ ಜ್ಯೋತಿ ಬಂದ್ಲು. ಈಕಿ ಯಾರಂದ್ರೆ ಈಕಿ ನನ್ನ ತಂಗಿ, ಲಾಸ್ಟ್ನೇ ತಂಗಿ ಅನ್ಬೇಕಾ. ನನಗೆ ಅವ ಶಾಕು, ಹಂಗೆ ಅಯ್ಯೋ ಯಾಕೆ ಬಚ್ಚಿಟ್ಬಿಟ್ರು ಇವಳ ಅಂತ. ಇಲ್ಲ ಬೇಕು, ಇನ್ನೇನ್ ಮಾಡಕ್ಕಾಗತ್ತೆ, ವಿಧಿ. ನನ್ನ ಹಣೆ ಬರ ಅಲ್ಲೇ ಬರ್ದತೆ. ಹ್ಯಾಪಿ ಆನಿವರ್ಸರಿ. ಮೊಮ್ಮಂಡೆ ಆಶುಲಿಲ್ಲ, ಮೊಮ್ಮನ್ ತಗೊಂಡೆ. ಹಂಗಾತ ಸುಮ್ಮನೆ ತಮಾಷೆಗೆ ಅಂದ್ರಿ, ಮತ್ತೆ ಜಗಳ ಮಾಡಿಸ್ಬಿಟ್ಟು ಅಕ್ಕ ಹೇಳಿ. ಜೋಕ್ ಜೋಕ್. ಹೌದು, ಮೊದ್ಲೇ ವೆಡ್ಡಿಂಗ್ ಆನಿವರ್ಸರಿ ಇತ್ತು, ಮತ್ತೆ ಆಮೇಲೆ ಟ್ರೈನಿಗೆ ಮತ್ತೆ ಲಾಸ್ಟ್ ವೆಡ್ಡಿಂಗ್ ಆನಿವರ್ಸರಿ ಟ್ರೈನಿಂದ ದುಡ್ಡು ಬಿಟ್ಟಾಳ. ನಿನ್ ಮೇಲೆ ಆಣೆ ಮಾಡ್ಕೊಂಡ್ರಿ ಹೇಳು. ಐ ಲವ್ ಮೈ ವೈಫ್, ಐ ಲವ್ ಫಾರ್ ಎವರ್ ಎವರ್.
ಅದನ್ನೇನ್ ಕೇಳಿಲೆ ಹಂಗಾತ ಯಾರ ಬರ್ತಾರ ಅವ್ರ ಮುಂದೆ ಹಂಗಾತ. ಇಲ್ಲಪ್ಪ ನಾನು ಆಟ್ಲಿ ನಿಜ ಹೇಳ್ಬಿಡ್ತೀನಪ್ಪ, ಯಾವ್ದು ಮುಚ್ಚಿಟ್ಕೊಡಲ್ಲ. ಅದ್ರಲ್ಲಿ ಇವತ್ತು ಹಂಗೆ ಅಂತಿದ್ದಾರಪ್ಪಿ, ನನ್ಗೆ ಇನ್ನೂ ಮದುವೆ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಈಗ ನಾನು ಅದೇ ನೋಡ್ದೆ. ಪಾಪು ಕೃಷ್ವಿನ್ ಐತಲ್ಲ ಇವ್ರ ತಂಗಿ ಏನಂತ ಕೇಳಕ್ ಕುಂತಾರೆ. ಮದುವೆ ಆಗಿಲ್ಲ ನಿಮ್ ಮಗಳ ಶಾಕ್ ಆಗ್ಬಿಟ್ಟಾರ. ಒಬ್ರು ತಂಗಿ ಇದ್ದಂಗ ಅದಳ ಮಗಳ ಅಂದ್ರೆ ಮೊನ್ನೆ ಒಬ್ಬ ಅಜ್ಜ ಅಂಕಲ್ ಅಂದ, ತಲೆಗೆ ಬಡ್ದು ಕಳ್ಸೀನಿ. ಅಂಕಲ್ ತರ ಕಾಣಕತ್ತೀನಿ, ಹೀಗೆ ಅಡ್ದಿನ ಒಂದು ಸುಮ್ಮನೆ ಅಂಕಲ್ ಅಂತ ಹೇಳ್ಬಿಡ್ತಾರೆ ನೋಡಪ್ಪ. ನಾನು ಇನ್ನೂ ಎಷ್ಟು ಸ್ಮಾರ್ಟ್ ಹೆಂಗಿದ್ದೀನಿ. ಜನ ಹೊಟ್ಟೆ ಕಿಚ್ಚು. ಮಾಮ ಸುಮ್ಮನೆ ಬಾಯ್ ಬಾಯ್ ಬಾಯ್. ಇಲ್ಲ ಹೋಗಲ್ಲ ಇಲ್ಲ ಅಳ್ತಾ ಬಿಡು ಬಾಯ್ ಬಾಯ್. ಅಳ್ತಾ ಬಿಡು ಅಳ್ತಾ ಬೇಡ ನಿನ್ ಬಿಟ್ಟು ಹೋಗ್ತೀನ ಬಂಗಾರು ಬಾಮ. ಎಲ್ಲ ಬಿಟ್ಟು ಬಾಯ್ ಬಾಯ್ ಮಾ. ಆಮೇಲೆ ನಂಗೆ ಸುಳ್ಳು ಬಜ್ಜಿ ನೀನು ಬಾಯ್ ಬಾಯ್. ಪಾಪದ ಹುಡುಗಿ ಚೋಟ ಬೇಕು. ನಾವು ಆರ್ಯ ಅಣ್ಣ ಅಂತ ಹೋಗ್ತಿದ್ದೀವಿ. ಯಾರ ಹೆಸರು ಹಚ್ಚಿದಮ್ಮ? ಆರ್ಯ ಅಣ್ಣ ಅಥವಾ ತಮ್ಮ? ಆರ್ಯ ಅಣ್ಣ, ದೊಡ್ಡಪ್ಪ, ದೊಡ್ಡಮ್ಮ. ಅದ್ ಸೌಂಡಿಗೆ ಅಡ ಕುಂತು ಬಿಟ್ಲಾರಿ ಅಕ್ಕಿ. ಈಗ ಫೈನಲಿ ನಾವು ಹೇಳಿದ ಮನೆಗೆ ಹೋಗ್ತಾ ಇದ್ವಿ. ಫುಲ್ ಖುಷಿಯಾಗಿದ್ದಾಳೆ ರೇಷ್ಮಾ. ನೈಟಿ ಗೆಟಪ್ ಚೇಂಜ್ ಮಾಡ್ಬಿಟ್ಲಾರಿ. ರಾಂಗ್ ರೂಟಿಗೆ ಬಂದಿದ್ದಾರೆ. ಇವಳು ಹೇಳಕ್ ಬರಲ್ವಾ? ಆಲ್ರೆಡಿ ಇವನೇ ಮಾಡಿದ್ದು ನೋಡಿ ಎಲ್ಲ. ಇವನೇ ಅಲ್ರಿ, ಸಾರಿ ಇವ್ರು. ಸಾರಿ, ನಾನು ಸುಮ್ಮನೆ ಜೋಕಿಗೆ ಮಾತಾಡಿದ್ದು. ಯಾರೋ ನಿಮ್ಮ ಮಾಮಾಗ ರೆಸ್ಪೆಕ್ಟ್ ಕೊಡಿ ಪಬ್ಲಿಕ್ ಅಲ್ಲಿ ಅಂತ ಹೇಳಿದ್ದೀರಾ? ಇಲ್ಲ, ನಾವು ರೆಸ್ಪೆಕ್ಟ್ ಕೊಡ್ತೀವಿ, ಬಟ್ ಮಾಮ ಫ್ರೆಂಡ್ಲಿ ಆಗಿರ್ತೀವಲ್ಲ. ನಮ್ ದೋಸ್ತವ ನೋಡ್ರಿ, ನಮ್ಮ ಅಪ್ಪಾಜಿನ ಬಿಟ್ಟು ಬಂದು ಎಷ್ಟು ಕುಲಿದಾಳೆ. ಅಯ್ಯ, ಅಲ್ಲಿಂದ ಒಂದು ಡ್ರಾಮಾ ಮಾಡಿದ್ರು, ನೀನೇ ಹೋಗ್ತೀಯ ಅನ್ನೋದು, ನಾ ಮನೆ ಮುಂದೆ ಇರ್ತೀನಿ ಅಂತ. ಇಲ್ಲಿ ನೋಡಿ ಈ ತರ ಎಂಜಾಯ್ ಇಲ್ಲಿದ್ದಾರೆ. ಹೀರೋಯಿನ್ ಅವ್ರದ್ದು ಜಾಕೆಟ್ ಬಿಚ್ಚಿದೆ, ಆಗ್ತಾ ಇದ್ದಾರೆ. ಅಲ್ಲೋಡು ಬೂಮ್ ಬೂಮ್. ಇನ್ನೇನ್ ಶೂಟಿಂಗ್ ರೆಡಿ ಆಗ್ತಾ ಇದೆ. ಮಾಮ ಅರ್ಸಿಕೆರೆ ಇದ್ದಂಗೆ ಐತ್ ನೋಡಿದ. ಹಾ